ಎಲ್ರಿಗೂ ನಮಸ್ಕಾರ. ಕಣ್ಣುಗಳು ಅತಿ ಸೂಕ್ಷ್ಮ ಮತ್ತು ಪ್ರಮುಖ ನಮ್ಮ ದೇಹದಲ್ಲಿ ಅವಿಭಾಜ್ಯ ಅಂಗವಾಗಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅನೇಕ ಕಣ್ಣುಗಳ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಸುಮಾರು ನಮ್ಮ ಶಾಲೆಯಲ್ಲೇ 30ರಿಂದ 40 ಮಕ್ಕಳು ಕಣ್ಣಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅತಿಯಾದ ಮೊಬೈಲ್ ಮತ್ತು ಟಿವಿ ಬಳಕೆ ಮತ್ತು ಪೌಷ್ಟಿಕಾಂಶ ಆಹಾರದ ಕೊರತೆ. ಇದಕ್ಕಾಗಿ ಮಕ್ಕಳು ಅತಿಯಾಗಿ ಮೊಬೈಲ್ ಮತ್ತು ಟಿವಿ ಬಳಕೆಯನ್ನು ಕಮ್ಮಿ ಮಾಡಿ ಇದರ ಜೊತೆಗೆ ಪೌಷ್ಟಿಕಾಂಶ ಆಹಾರವನ್ನು ತಗೋಬೇಕು. ಇದ್ರ ಜೊತೆ ಕಣ್ಣಿನ ತಜ್ಞರನ್ನು ಭೇಟಿ ಮಾಡಿ ಕಣ್ಣಿನ ತಪಾಸಣೆ ಮಾಡಿಸ್ಕೋಬೇಕು. ಇದಕ್ಕಾಗಿ ನಮ್ಮ ಶಾಲೆಯಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇದನ್ನು ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೇಳುತ್ತೇನೆ. ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ನವರಿಗೆ ಮತ್ತು ನಮ್ಮ ಶಾಲಾ ಆಡಳಿತ ಮಂದಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ತೆ. ನಾನು ಶ್ರೇಯಸ್ ಅಂತ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲಿಂದ ಬರ್ತಾಯಿದ್ದೀನಿ. ಇದು ಮುಖ್ಯವಾಗಿ ಕಣ್ಣಿನ ಪರೀಕ್ಷೆ ಮೇಯ್ನು. ಎಲ್ಲ ಈಗಿನ ಜನಾಂಗಕ್ಕೆ ಕಣ್ಣು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗೇನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಕಾಣುತ್ತೆ. ಇವಾಗ ಕೈಯಲ್ಲಿ ಗಾಯ ಆದರೂ ಕಾಣುತ್ತೆ, ಕಾಲಲ್ಲಿ ಗಾಯ ಆದರೂ ಕಾಣುತ್ತೆ. ಕಣ್ಣಿಂದು ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಗ್ರ್ಯಾಜುಯಲಿ ಕಮ್ಮಿ ಆಗುತ್ತೆ ಹೊರತು ಇಮಿಡಿಯೇಟ್ ಕಣ್ಣಾಗಲ್ಲ. ಇಮಿಡಿಯೇಟ್ ಅಂತೂ ಕಮ್ಮಿ ಆಗೋದಿಲ್ಲ. ಸೊ 40 ವರ್ಷ ಮೇಲ್ಪಟ್ಟವರು ಉಚಿತ ಎಲ್ಲೇ ಆಗಲಿ ಕಣ್ಣಿನ ತಪಾಸಣೆ ಅನ್ನೋದು ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೇಬೇಕು. ಯಾಕಂದರೆ ಈಗಿನ ಫುಡ್ಡು, ಈಗಿನ ಪ್ರೋಟೀನ್ಲೆಸ್ ಫುಡ್ಡು, ಈಗಿಂದು ಎಲ್ಲ ಫುಡ್ಗೂ ಔಷಧಿ ಅನ್ನೋದು ಹೊಡ್ಕೊಂಡು ಎಲ್ಲ ಫುಡ್ಡೂ ಅಷ್ಟೊಂದು ಇದು ಸಿಗ್ತಾಯಿಲ್ಲ. ಸೊ ಪ್ರೋಟೀನು ಯಾವುದೂ ಸಿಗ್ತಾಯಿಲ್ಲ. ಅದರಿಂದ ಹೆಸರಾಂತ ಅಗರ್ವಾಲ್ ಹಾಸ್ಪಿಟಲು ಕರ್ನಾಟಕದಲ್ಲಿ ಸುಮಾರು 200 ಬ್ರ್ಯಾಂಚಸ್ ಇದೆ. ತುಮಕೂರಲ್ಲಿ 1 ಬ್ರ್ಯಾಂಚಸ್ ಇದೆ. ಬೆಂಗಳೂರಲ್ಲಿ 18ರಿಂದ 20 ಬ್ರ್ಯಾಂಚಸ್ ಇದೆ. ಸೊ ಇಲ್ಲಿ ಗ್ರಾಮೀಣ ಪ್ರತಿಭೆಗಳು ತುಂಬ ಬರ್ತಾಯಿದೆ ಶಿರಾ ತಾಲೂಕಿಂದ. ಸೊ ಇಲ್ಲಿ ಸರಿಯಾದ ಪೋಷಣೆ ಆಗ್ತಾಯಿಲ್ಲ, ಕಣ್ಣಿನ ಪೋಷಣೆ ಆಗ್ತಾಯಿಲ್ಲ. ಈಗಿನ ಡಿಜಿಟಲ್ ಸಾಮ್ರಾಜ್ಯದಲ್ಲಿ ಕಣ್ಣಿನ ಪೋಷಣೆ ಕರೆಕ್ಟಾಗಿ ಆಗ್ತಾಯಿಲ್ಲ. ಅವ್ರಿಗೆ ಈ ಎಲ್ಲ ಚೆಕಪ್ಸ್ ಎಲ್ಲ ಮಾಡಿ ಅವ್ರಿಗೆ ಕಣ್ಣಿನ ಬೆನಿಫಿಟ್ ಬಗ್ಗೆ ಅದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಮಗೆ ಆಹ್ವಾನ ಕೊಟ್ಟಿರೋ ಸರ್ BPCP ಸರ್ಗೆ ವಂದನೆಗಳನ್ನು ಹೇಳ್ಕೊಂಡು, ನಮ್ಮ ಸ್ಟಾಫ್ಸ್ ಆಗಿ ಡಾಕ್ಟರ್ ವಿಜಯ್ ಅಂತ ಬಂದಿದ್ದಾರೆ, ಡಾಕ್ಟರ್ ಪ್ರಕಾಶ್ ಅಂತ ಬಂದಿದ್ದಾರೆ, ಡಾಕ್ಟರ್ ವಿನೀತ್ ಅಂತ ಬಂದಿದ್ದಾರೆ. 6 ಜನ ಸ್ಟಾಫ್ನ ಬಂದು ಇಲ್ಲಿ ಸೇವೆ ಇವತ್ತು ಮತ್ತು ನಾಳೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ಕೆಲಸ ಮಾಡಿ ಸರ್ ಕಡೆಯಿಂದ ಅದು ನಮಗೆ ಆಪರ್ಚುನಿಟಿ ಸಿಕ್ಕಿದೆ. ಅವ್ರಿಗೊಂದು ಧನ್ಯವಾದ ಹೇಳ್ತಾ ಇದ್ದೀನಿ.